ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಇರುವಂತಹ ಸ್ಟಾರ್ ಸೆಲೆಬ್ರಿಟಿ ಯಾರು ಅಂತ ಹೇಳಿದರೆ, ಯಾವುದೇ ಒಂದು ಶಬ್ದ ಬಂದರೂ ಕೂಡ ಅದರಲ್ಲೂ ಕೂಡ ಸಂಗೀತವನ್ನು ನೋಡುವಂಥವ್ರು ಇವರು. ಸಂಗೀತದ ಮಾಂತ್ರಿಕ BGM ಕಿಂಗ್ ಅಂತಲೇ ಇಲ್ಲಿ ಹೆಸರುವಾಸಿಯಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಡಿವೈನ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಅಜನೀಶ್ ಅವ್ರ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಮೊದಲಿಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಸರ್, ನಾನು ಚೆನ್ನಾಗಿದ್ದೇನೆ. ಹೊಸದಾಗಿ ಕನ್ನಡದಲ್ಲಿ ಒಂದು ಪ್ರಯತ್ನ ಏನು ಅಂತ ಹೇಳಿದ್ರೆ ಲೈವ್ ಕನ್ನಡ ಕಾನ್ಸರ್ಟ್. ಹೇಗೆ ತಲೆಗೆ ಹೊಳಿತು ಇದು ಅನ್ನುವಂಥದ್ದು? ಆ್ಯಕ್ಚುಲಿ ಇದೊಂದು ಲಾಸ್ಟ್ ಒಂದು ನಮ್ಮ 10 ವರ್ಷದ ಮುಂಚೆಯಿಂದನೇ ಕಿರಿಕ್ ಪಾರ್ಟಿ ಹಾಡುಗಳೆಲ್ಲ ಹಿಟ್ಟಾದಾಗ ಸುಮಾರು ಜನ ನೀವು ಯಾಕೆ ಶೋ ಮಾಡಬಾರ್ದು ಅಂತ ಕೇಳ್ತಾಯಿದ್ರು. ಬಟ್ ನನಗೆ ಆವತ್ತಿನ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ನನಗೆ ಇನ್ನೂ ಹಿಟ್ಸ್ ಬೇಕಾಗಿತ್ತು. ಒಂದು ಆಲ್ಬಮ್ ಇಟ್ಕೊಂಡು ನಾವೇನು ಶೋ ಮಾಡೋದು, ಇನ್ನೊಂದಿಷ್ಟು ಕ್ಯಾಟ್ಲಾಗ್ನ ನಾವು ಡೆವಲಪ್ ಮಾಡ್ಕೊಳ್ಳೋಣ, ಒಂದಿಷ್ಟು ಸಾಂಗ್ಸ್ನ ಹಿಟ್ ಆಲ್ಬಮ್ಸ್ನ ಮಾಡ್ಕೊಂಡು ದೆನ್ ಮಾಡೋಣ ಅಂತ. ಸೊ ಎಲ್ಲದಕ್ಕೂ ಒಂದು ಟೈಮ್ ಕೂಡಿ ಬರಬೇಕಾಗತ್ತೆ. ಯಾಕಂದರೆ ಒಂದು ಶೋ ಮಾಡಬೇಕು ಅಂದರೆ ಒಂದು ಪ್ರೊಡ್ಯೂಸರ್ ಬೇಕಾಗ್ತಾರೆ, ಎಲ್ಲ ಸಿಂಗರ್ಸ್ನ ಒಟ್ಟಿಗೆ ಒಂದು ಕಡೆ ನಾವು ಒಟ್ಟಿಗೆ ಹಾಕ್ಸ್ಬೇಕು, ಮತ್ತು ಈ ಸುಮಾರು ಫ್ಯಾಕ್ಟರ್ ಇದೆ. ಸೊ ಇವಾಗ ಟೈಮ್ ಕೂಡಿ ಬಂದಿದೆ. ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಟು ಸ್ಟಾರ್ಟ್ ಮೈ ಶೋ. ಆ್ಯಂಡ್ ಇದೇ ಮೇ 16ನೇ ತಾರೀಕು ಭಾರತೀಯ ಮಾಲಲ್ಲಿ ಫಸ್ಟ್ ಶೋನ ನಡೀತಾ ಇದೆ. ನಮ್ಮ ACTC ಈವೆಂಟ್ಸ್ ಅವರು ಈ ಶೋನ ನಡೆಸ್ತಾ ಇದ್ದಾರೆ. ಸೊ ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಸರ್, ಇವಾಗ ನಮಗೆ ಅಜನೀಶ್ ಸರ್ ಅಂತ ಹೇಳಿ ಬಂದಾಗ ಮಾಡಿರುವಂತಹ ಪ್ರತಿಯೊಂದು ಮ್ಯೂಸಿಕ್ಗಳು ಕೂಡ ಸೂಪರ್ ಹಿಟ್. ಡಿವೈನ್ ಮ್ಯೂಸಿಕ್ ಸ್ಟಾರ್ ಅಂತ ಹೇಳಿ ಕೂಡ ನಿಮ್ಮನ್ನು ಕರೀತಾರೆ ಸರ್. ಕಾಂತಾರ ಆಗಿರ್ಬೋದು, ಉಳಿದವ್ರ ಕಣ್ಣಂತೆ ಆಗಿರ್ಬೋದು, ಕಿರಿಕ್ ಪಾಟಿ ಆಗಿರ್ಬೋದು, ಪ್ರತಿಯೊಂದು ಸಿನಿಮಾಗಳು ಕೂಡ ಈ ನಮ್ಮ ಸಾಂಪ್ರದಾಯಿಕ ಮಣ್ಣಿನ ಸೊಗಡನ್ನು ನಮಗೆಲ್ಲ ಕೂಡ ತೋರಿಸ್ತಾ ಇದ್ದಾರೆ. ಈ 4 ಗೋಡೆಗಳ ಮಧ್ಯೆ ಆ ಮಣ್ಣಿನ ಸೊಗಡಿನ ಥಾಟ್ ಯಾವ ರೀತಿ ಬಂತು ನಿಮಗೆ ಅನ್ನುವಂಥದ್ದು? ಅದು ಬಂದು ಶುರುವಾಗಿದ್ದು ಉಳಿದವರು ಕಂಡಂತೆ ಟೈಮಲ್ಲಿ. ಆ ಹುಲಿವೇಷ ಮ್ಯೂಸಿಕ್ನ ನಾವು ಯಾಕೆ ಸಿನಿಮಾದಲ್ಲಿ ಯೂಸ್ ಮಾಡಬೇಕು ಅನ್ನೋದು ಇತ್ತು. ಬಟ್ ಅದನ್ನು ಸುಮಾರು ಜನ ಅದಕ್ಕಿಂತ ಮುಂಚೆ ಟ್ರೈ ಮಾಡಿದ್ದಾರೆ. ಭೂತಕೋಲ ಹಳೆ ಸಿನಿಮಾಗಳಲ್ಲೆಲ್ಲ ತೋರಿಸಿದ್ದಾರೆ. ಬಟ್ ಎಫೆಕ್ಟಿವ್ ಏನು ತರಬೇಕು ಅಂದಾಗ ಅದನ್ನು ನಾವು ರೆಕಾರ್ಡಿಂಗ್ನ ಚೆನ್ನಾಗಿ ಮಾಡಬೇಕು, ಆವಾಗಲೇ ಆ ಒಂದು ಔಟ್ಪುಟ್ ಬರೋದು ಅಂತ. ಸೊ ಥಾಟ್ ಪ್ರೊಸೆಸ್ ವಾಸ್, ಆ ಹುಲಿವೇಷದ ಮ್ಯೂಸಿಕ್ ಏನಿದೆಯಲ್ಲ, ನಾವು ನಿಂತು ಕೇಳಬೇಕಾದ್ರೆ ನಮಗೆ ಏನು ಅನಿಸುತ್ತೋ ಥಿಯೇಟ್ರಲ್ಲೂ ಅದೇ ಫೀಲ್ ಬರಬೇಕು ಅಂತ. ಸೊ ಅದಕ್ಕೆ ಬೇಕಾಗಿದ್ದಂಥ ಎಕ್ವಿಪ್ಮೆಂಟ್ಸ್ನೆಲ್ಲ ನಾವು ಉಡುಪಿಗೆ ತೊಗೊಂಡೋಗಿ ರೆಕಾರ್ಡ್ ಮಾಡಿದ್ವಿ, ಶುರು ಮಾಡಿದ್ವಿ ಅಲ್ಲಿಂದ. ಸೊ ಇಟ್ ಸ್ಟಾರ್ಟೆಡ್ ಫ್ರಮ್ ದೇರ್. ಇನ್ನು ಕಾಂತಾರ ಬಂದಾಗ ರಿಷಬ್ ಅವರು ಹೇಳಿದ್ದು, ವಿ ಹ್ಯಾವ್ ಟು ಗೋ ಫಾರ್ ಗ್ರಾಸ್ ರೂಟಲ್ಲಿ ಹೋಗಿ ಮಾಡಬೇಕು ಜನ, ನಾವು ಈ ಥರ ಫೋಕ್ದೆಲ್ಲ ರೆಕಾರ್ಡ್ ಮಾಡೋಣ ಅಂತ. ಸೊ ಫೋಕ್ನೆಲ್ಲ ನಾವು ರೆಕಾರ್ಡ್ ಮಾಡಿದ್ವಿ, ಎಲ್ಲ ಆದ್ವಿ. ಬಟ್ ಅದನ್ನು ಹಾಗೆ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೊಂದು ನಾವು ಶುಗರ್ ಕೋಟ್ ಮಾಡಬೇಕು, ಪ್ರೆಸೆಂಟೇಬಲ್ ಆಗಿರಬೇಕು, ಯೂನಿವರ್ಸಲ್ ಆಗಿರಬೇಕು, ಅದನ್ನು ಆಡಿಯನ್ಸಿಗೆ ನಾವು ಸಿನಿಮ್ಯಾಟಿಕ್ಕಾಗಿ ಕೊಡಬೇಕು. ಸೊ ಅದನ್ನೆಲ್ಲ ಕೂತ್ಕೊಂಡು, ಅಂದರೆ ಫೋಕ್ನ ಯೂಸ್ ಮಾಡಿದ್ದೀವಿ ಅನ್ನೋದು ಸಿಂಪಲ್ಲು. ಬಟ್ ಅದನ್ನು ಸಿನಿಮ್ಯಾಟಿಕ್ಕಾಗಿ ತಂದು ಈ ಒಂದು ಸ್ಥಾನದಲ್ಲಿ ಬರೋದಕ್ಕೆ ಇಟ್ ಇಸ್ ತುಂಬ ಹಾರ್ಡ್ ವರ್ಕ್ ಬೇಕಾಗಿದೆ. ಥಾಟ್ ಪ್ರೊಸೆಸ್, ವರ್ಕಿಂಗ್ ಅವರ್ಸ್ ಬೇಕಾಗುತ್ತೆ ನಿಮಗೆ. ಸೊ ಇದನ್ನೆಲ್ಲ ದಾಟೇ ಆ ಒಂದು ಫೋಕ್ ಅದನ್ನು ಅಷ್ಟು ಎಫೆಕ್ಟಿವ್ ಆಗಿ ಉಳಿದವ್ರ ಕಣ್ಣಂತರಲ್ಲಿ ಕಾಂತಾರದಾಗಿ ನಾವು ಯೂಸ್ ಮಾಡಿದ್ದೀವಿ. ಅವನೇ ಶ್ರೀಮನ್ನಾರಾಯಣ್ ಹೇಳಿ ಬಂದಾಗ ಅದರಲ್ಲಿ ಯೂಸ್ ಮಾಡಿರುವಂಥ ಆರ್ಕೆಸ್ಟ್ರಾ ಮೆಸಿಡೋನಿಯಾ ಸಮಥಿಂಗ್ ಎಲ್ಲೋ ಕಡೆಗಳಿಂದ ತಂದಿರುವಂಥ ಆರ್ಕೆಸ್ಟ್ರಾ. ಸೊ ಇಂಥ ಥಾಟ್ ಪ್ರೊಸೆಸಿಂಗ್ ಎಲ್ಲ ಆ ಒಂದು ಆರ್ಕೆಸ್ಟ್ರಾ ಕಂಪೇರ್ ಮಾಡಿದರೆ ನಮ್ಮ ಆರ್ಕೆಸ್ಟ್ರಾಗಳು ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನುವಂಥದ್ದು? ಇಲ್ಲ, ಅಂದರೆ ಆರ್ಕೆಸ್ಟ್ರಾ ಸೇಮ್. ಇವಾಗ ಏನಂತ ಹೇಳಿದ್ರೆ ಅದೇ ಸಾಂಬಾರೇ. ಬಟ್ ನಮ್ಮ ಮನೇಲಿ ಮಾಡಿದಾಗ ಒಂದು ಟೇಸ್ಟ್ ಇರುತ್ತೆ, ಪಕ್ಕದ ಮನೇಲಿ ಮಾಡಿದಾಗ ಟೇಸ್ಟ್ ಇರುತ್ತೆ, ಅದೇನೇ. ಸೊ ನಮಗೆ ಏಕೆ ಮೆಸಿಡೋನಿಯಾ ಹೋದ್ವಿ ಅಂತ ಹೇಳಿದ್ರೆ, ಮ್ಯೂಸಿಕ್ ಸ್ಟೈಲು ಅವನೇ ಶ್ರೀಮನ್ನಾರಾಯಣದಲ್ಲಿ ಅಲ್ಲಿತ್ತು. ನಾವು ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕರ್ನಾಟಕದಲ್ಲೂ ರೆಕಾರ್ಡ್ ಮಾಡಿದ್ದೀವಿ ಅವನೇ ಶ್ರೀಮನ್ನಾರಾಯಣದಲ್ಲಿ. ಬಟ್ ಏನಂತ ಹೇಳಿದ್ರೆ ಆ ಒಂದು ಸಿನಿಮ್ಯಾಟಿಕ್ ಫೀಲ್, ಆ ಸೌಂಡ್ ನಮಗೆ ಬೇಕಾಗಿತ್ತು, ಮೆಸಿಡೋನಿಯಾ ಬೇಕಾಗಿತ್ತು. ಅದಕ್ಕೆ ಮೆಸಿಡೋನಿಯಾ ಹೋದ್ವಿ. ಅದೇ ನಮ್ಮ ಕಾಂತಾರ ಚಾಪ್ಟರ್ 1 ಅಥವಾ UI ಆಗಲಿ, ಇದೆಲ್ಲ ನಾವು ಬಂದು ಬುಡಾಪೆಸ್ಟಿಗೆ ಹೋಗಿದ್ವಿ. ಬಿಕಾಸ್ ಅಲ್ಲಿ ಸಿಗೋವಂಥ ಆರ್ಕೆಸ್ಟ್ರಾ ಸೌಂಡ್ ಈಸ್ ಡಿಫ್ರೆಂಟ್. ಸೊ ಆ ಥರ ನಮಗೆ ನಮ್ಮ ರಿಕ್ವೈರ್ಮೆಂಟ್ಸ್ಗೆ ಹೆಂಗೆ ಬೇಕು, ನಮ್ಮ ಸೌಂಡ್ ಹೆಂಗೆ ಬೇಕು, ಸೊ ಆ ಥರ ಆ ಜಾಗಕ್ಕೆ ಹೋಗಿ ನಾವು ರೆಕಾರ್ಡ್ ಮಾಡ್ಕೊಂಡು ಬರ್ತೀವಿ. ಸರ್, UI ಸಿನಿಮಾ ಯಾವಾಗ ರಿಲೀಸ್ ಆಗಿ ನೋಡಿ, ಆದ ನಂತರದಿಂದ BGM ಕಿಂಗ್ ಅನ್ನುವಂಥ ಒಂದು ಪಟ್ಟ ಕೂಡ ನಿಮ್ಗೆ ಬಂದಿದೆ. ಆ UI ಸಿನಿಮಾದಲ್ಲಿ ಯೂಸ್ ಮಾಡಿರುವಂಥ ಕೆಲವು ಟೀಸರ್ ಸಾಂಗ್ಸ್ ಎಲ್ಲ ಆಗಿರ್ಬೋದು. ಸೊ ಈ ಥಾಟ್ ಪ್ರೊಸೆಸಿಂಗ್ ಎಲ್ಲ ಎಲ್ಲಿತ್ತು ಅನ್ನುವಂಥದ್ದು? ಅಂದರೆ ಅದು ಹಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಸನ್ನಿವೇಶಗಳು, ಇವಾಗ ನಿರ್ದೇಶಕ ಸನ್ನಿವೇಶಗಳು ಕೊಡ್ತಾರೆ, ಆ ಸನ್ನಿವೇಶಗಳನ್ನ ನಮಗೆ ಟ್ರಿಗರ್ ಮಾಡುತ್ತೆ. ಸೊ ನಾವು ಒಂದು ಮ್ಯೂಸಿಕ್ ಮಾಡಿ ನಾವೊಂದು ಐಡಿಯಾ ಥಾಟ್ಸ್ ಹೇಳ್ತೀವಿ ಡೈರೆಕ್ಟ್ರಿಗೋ ಅಥವಾ ಪ್ರೊಡ್ಯೂಸರ್ಗೋ. ಅವರು ನಮಗೆ ಓಕೆ, ಅವ್ರು ಹೇಳ್ತಾರೆ ಹೌದಾ ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಣ ಅಲ್ವಾ ಅಂತಾರೆ. ಸೊ ಆ ಥರ ನಾವು ಒಂದೊಂದು ವರ್ಕು ಹೆಂಗೆ ಬರುತ್ತೆ ಅದರದ್ದು ಎಫೆಕ್ಟ್ ನೋಡಿ ಅವ್ರು ಎಕ್ಸೈಟ್ ಆಗಿ ಎಲ್ಲರೂ ಓಕೆ ಇದನ್ನು ಅಲ್ಲಿ ರೆಕಾರ್ಡ್ ಮಾಡೋಣ ಅಂತ ಹೇಳ್ತಾರೆ. ಅದೇ ಥರ ಉಪ್ಪಿ ಸರ್ ಜೊತೆ ನಾನು ವರ್ಕ್ ಮಾಡ್ಬೇಕಾದ್ರೆ ಕೂಡ ಅವ್ರು ಹೇಳಿದ್ರು, ಗುರುವೇ ಇದೊಂದು ದೊಡ್ಡದು ಮಾಡೋಣ, ಸೂಪರ್ ಅದು ಮಾಡೋಣ. ಯಾಕಂದರೆ ಯಾರು ನೋಡದೇ ಇರೋ ವರ್ಲ್ಡು ಫ್ಯೂಚರಲ್ಲಿ ಇನ್ನೊಂದು 100 ವರ್ಷ 200 ವರ್ಷ ಆದಮೇಲೆ ವರ್ಲ್ಡ್ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಇಮ್ಯಾಜಿನೇಷನ್ನೇ
ಬೇರೆ. ಬಟ್ ಅದೇ ಕಾಂತಾರದಲ್ಲಿ 2000 ವರ್ಷದ ಮುಂಚೆ ಹೆಂಗಿತ್ತು ಮ್ಯೂಸಿಕ್ ಅನ್ನೋದೇ ಬೇರೆ. ಸೊ ಎರಡನ್ನೂ ಬೇರೆ ಬೇರೆ ಕಾಂಟ್ರಾಸ್ಟ್. ಸೊ ಇಲ್ಲಿ ನಾನು ಐ ಹ್ಯಾವ್ ಅಪ್ರೋಚ್ಡ್ ಫೋಕ್, ಟ್ರೈಬಲ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್. ಇಲ್ಲಿ ಉಪ್ಪಿ ಸರ್ ಜೊತೆ ಹೋದರೆ ಇಟ್ಸ್ ಪ್ಯೂರ್ ಇ ಡಿ ಎಮ್, ಏನೋ ಒಂದು ಫ್ಯೂಚರಿಸ್ಟಿಕ್ ಮ್ಯೂಸಿಕ್ ಥರ ನಾವು ಸೌಂಡ್ಸ್ಕೇಪ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಆ ಕಥೆಗಳು ನಮ್ಮನ್ನು ಇನ್ಸ್ಪೈರ್ ಮಾಡಿದ್ದೇನೆ. ಸರ್ ಒಂದು ಕಡೆ ನೋಡೋದಾದರೆ ಸರ್ ತಿರುಬೋಕಿ ಜೀವನ ನಮ್ಮದಲ್ಲ ಅಂತ, ಇನ್ನೊಂದು ಕಡೆ ಬಂದರೆ ವರಹ ರೂಪಂ ಅಂತ ಹೇಳಿ ವಿಶ್ವರೂಪಿ ಜಗದ್ವ್ಯಾಪಿ ಹೆಸರುವಾಸಿಯನ್ನು ಪಡೆದಿದ್ದೀರಾ. ಸೊ ಈ ಒಂದು ಬೇರೆ ಬೇರೆ ಕೆಟಗರಿಗಳನ್ನು ಮ್ಯೂಸಿಕ್ ಕೂಡ ಡೈರೆಕ್ಟ್ ಮಾಡ್ತೀರಾ. ಸೊ ಇದರ ಅನುಭವ ಅದೇನೆ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಅವನ್ನೆಲ್ಲ ಕಡೆ ಸಲ್ಲಬೇಕು. ಈ ಕಡೆ ರಾಕಮ್ಮ ಅನ್ನೋ ಹಾಡು ಮಾಡಬೇಕು, ವರಹ ರೂಪಮ್ಮ ಅನ್ನೋ ಹಾಡು ಮಾಡಬೇಕು, ಬ್ರಹ್ಮಕಲಶ ಅನ್ನೋ ಹಾಡು ಮಾಡಬೇಕು, ಬೆಳಗ್ಗೆದ್ದು ಅನ್ನೋ ಹಾಡು ಮಾಡಬೇಕು, ಸೋಲ್ ಆಫ್ ದಿಯಾ ಅನ್ನೋ ಹಾಡು ಮಾಡಬೇಕು, ಅಯ್ಯಯ್ಯೋ ನಗ್ತೋಳು ಅಂತ ಹಾಡು ಮಾಡಬೇಕು, ಹ್ಯಾಂಡ್ಸ್ ಅಪ್ ಅಂತ ಒಂದು ಸಾಂಗು ಮಾಡಬೇಕು. ಕೆಲವೊಂದು ಹಾಡುಗಳು ಆ ಸಿನಿಮಾಗೆ ಒಂದು ಇನ್ವಿಟೇಷನ್ ಥರ ಮಾಡ್ತೀವಿ. ಕೆಲವೊಂದು ಹಾಡುಗಳು ಯಾವಾಗಲೂ ಆಡಿಯನ್ಸ್ ಮನಸ್ಸಲ್ಲಿ ಇರಬೇಕು ಅಂತ ಮಾಡ್ತೀವಿ, ಯಾಕಂದರೆ ಸಿಚುವೇಶನ್ಸ್ ಆ ಥರ ಇರುತ್ತೆ. ಕೆಲವೊಂದು ಹಾಡುಗಳು ಥಿಯೇಟ್ರಲ್ಲಿ ಎದ್ದು ಕುಣಿಬೇಕು ಅಂತ ಮಾಡ್ತೀವಿ. ಸೊ ಅದಕ್ಕೆ ಹೇಳಿದ್ನಲ್ಲ, ಇಟ್ಸ್ ಆಲ್ ಕಲೆಕ್ಟಿವ್. ಓಕೆ, ಒಂದು ಸಿನಿಮಾ ಆಗಲಿ ಎಲ್ಲವೂ ಒಂದು ಕಲೆಕ್ಟಿವ್ ಆಗಿ ನಾವು ಮಾಡೋದು. ಸೊ ಆ ಥರ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆದವನು ಸಿಚುವೇಶನ್ ಏನು ಬೇಕಾದ್ರೆ ಬರ್ಬೋದು. ನೀನು ಈ ಕಡೆ ರಾರಾರಕ ಮಾಡೋಕ್ಕೂ ರೆಡಿ ಇರಬೇಕು, ಮಸ್ತ್ ಮಲೈಕ ಮಾಡೋಕ್ಕೂ ರೆಡಿ ಇರಬೇಕು, ಈ ಕಡೆ ವರಾಹ ರೂಪಮ್ ಬ್ರಹ್ಮಕಲಶ ಅಂತ ಸಾಂಗ್ ಮಾಡೋಕ್ಕೂ ರೆಡಿ ಇರಬೇಕು, ಈ ಕಡೆ ಸೋಲ್ ಆಫ್ ದಿ ಅನ್ನೋ ಮೆಲೋಡಿ, ಬೆಳಗ್ಗೆದ್ದು ಅನ್ನೋ ಸಾಂಗು, ಏತಕ್ಕೆ ಬೊಗೆಸ ಅನ್ನೋ ಹಾಡನ್ನು, ಕಿರಿಕ್ ಪಾಟಿ, ಯಾವುದು ಈ ಥರ ಎಲ್ಲದಕ್ಕೂ ರೆಡಿ ಇರಬೇಕು. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರ್ ಎಲ್ಲ ಕಡೆ ಸಲ್ಲಬೇಕು. ಇಂಥ ಇದನ್ನು ನೀವು ಮಾಡಲ್ಲ ಅನ್ನೋದಿರಬಾರ್ದು. ಯು ಹ್ಯಾವ್ ಟು ಡೂ ಆಲ್ ದ ಜಾನರ್ಸ್ ಟೈಪ್ ಆಫ್ ಸಾಂಗ್ಸ್. ಸರ್ ಇನ್ನೊಂದು ನಾವು ಸೆಲೆಬ್ರೇಟ್ ಮಾಡೋದು ಯಾವಾಗ ಅಂತ ಬಂದರೆ ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ದಟ್ ಕೈಂಡ್ ಆಫ್ ವೇಸಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದರೆ ಈ ವರ್ಷ ನಿಮ್ಮ ಮ್ಯೂಸಿಕ್ಗಳ ಜೊತೆ ನೀವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಎಷ್ಟು ಸ್ಪೆಷಲ್ ಇದೆ ಈ ಕಾನ್ಸರ್ಟ್ ಅನ್ನುವಂಥದ್ದು? ಅಲ್ಲ, ಇದು ನನ್ನ ಸೆಲೆಬ್ರೇಟ್ ಅನ್ನೋದಕ್ಕಿಂತ ನಾನು ನನ್ನ ಮತ್ತೆ ಆಡಿಯನ್ಸ್ ಜೊತೆ ಕನೆಕ್ಟ್ ನೋಡ್ತಾ ಇದ್ದೀನಿ. ನನ್ನ ಹಾಡುಗಳನ್ನೇ ಬೇರೆ ಅವತಾರದಲ್ಲಿ ಒಂದೊಂದು ಹಾಡುಗಳು ನಾವು ರೀಸ್ಟ್ರಕ್ಚರ್ ಮಾಡಿ ಕಾನ್ಸರ್ಟ್ ವರ್ಷನ್ ಥರನೇ ಮಾಡಿದ್ದೀವಿ. ಸೊ ಆ ಒಂದು ವರ್ಷನ್ನ ಇನ್ನೊಂದು ಸತಿ ಪ್ರೆಸೆಂಟ್ ಮಾಡೋಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ ಆಡಿಯನ್ಸಿಗೆ. ಸರ್ ಇವಾಗ ನಮಗೆ ಅಜನೀಶ್ ಅವರು ಅಂತ ಹೇಳಿ ಬಂದಾಗ ಡಿವೈನ್ ಸ್ಟಾರ್ ಜೊತೆ ಪ್ರತಿಯೊಂದು ಸೂಪರ್ ಸ್ಟಾರ್ಗಳ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದೀರಾ. ಈ ಸಿನಿಮಾ ಇವಾಗ ಕಾನ್ಸರ್ಟ್ ಅಂತ ಬಂದಾಗ ಸುದೀಪ್ ಸರ್ ಆಗಿರ್ಬೋದು, ರಿಷಬ್ ಸರ್ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು ಬರ್ತಾರಾ ಅನ್ನುವಂಥದ್ದು? ಖಂಡಿತ ಬರ್ತಾರೆ. ಎಲ್ಲರನ್ನೂ ಯಾರನ್ನೆಲ್ಲ ನಾನು 40-50 ಜನ ನಾನು ಇನ್ವೈಟ್ ಮಾಡಿದ್ದೀನಿ. ಇಂಡಸ್ಟ್ರಿ ಸ್ಟಾರ್ಸ್ನ, ಟೆಕ್ನಿಷಿಯನ್ಸ್ನ, ಡೈರೆಕ್ಟರ್ಸ್ನ ಎಲ್ಲರನ್ನೂ. ಅವರೆಲ್ಲರೂ ನಿಮ್ಮ ಕಾನ್ಸರ್ಟ್ ನಾವು ಬಂದೇ ಬರ್ತೀವಿ ಅಂತ ಹೇಳಿದ್ದಾರೆ. ಅದೇ ಅವತ್ತಿನ ದಿವಸ ಎಲ್ಲರೂ ಸುದೀಪ್ ಸರ್ ಬರ್ತೀನಿ ಅಂದಿದ್ದಾರೆ, ರಕ್ಷಿತ್ ಶೆಟ್ಟಿ ಬರ್ತೀನಿ ಅಂದಿದ್ದಾರೆ, ರಿಷಬ್ ಶೆಟ್ಟಿ ಅವ್ರಿಗೆ ವಿಷಯ ತಲುಪಿಸಿದ್ದೀನಿ, ಅವರು ಖಂಡಿತ ಬಂದೇ ಬರ್ತಾರೆ. ಸೊ ಶ್ರೀಮುರಳಿ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ವಿಜಯ ರಾಘವೇಂದ್ರ ಅವರು, ಡೈರೆಕ್ಟರ್ಸು, ಪ್ರೊಡಕ್ಷನ್ ಹೌಸಸ್ಸು, ನಮ್ಮ ಹೊಂಬಾಳೆ ಸಂಸ್ಥೆ ಎಲ್ಲರಿಗೂ ನಾನು ಹೇಳಿದ್ದೀನಿ. ಸೊ ಎಲ್ಲರೂ ಖಂಡಿತ ಬಂದೇ ಬರ್ತಾರೆ ಅವತ್ತಿನ ದಿವಸ. ಕೊನೆಯದಾಗಿ ಇದು ನೀವು ಹೇಳಲ್ಲ ಅಂತ ಗೊತ್ತಿದೆ, ಇವಾಗ ಒಂದು ಕಾನ್ಸರ್ಟ್ ಮಾಡಬೇಕಾದ್ರೆ ದೆ ಗೆಟ್ ಮೋರ್ ಬಜೆಟ್ ಅಲ್ಲ, ಎಷ್ಟು ಬಜೆಟಲ್ಲಿ ಆಗ್ತಾಯಿದೆ ಕಾನ್ಸರ್ಟ್ ಅನ್ನುವಂಥದ್ದು? ನೀವು ಅದು ಪ್ರೊಡ್ಯೂಸರ್ನೇ ಕೇಳಬೇಕು. ನಮ್ಮ ACTC ಇವೆಂಟ್ಸ್ ಇದನ್ನು ಶೋ ಮಾಡ್ತಾಯಿದ್ದಾರೆ. ಸೊ ನೀವು ಅವ್ರನ್ನೇ ಕೇಳಬೇಕು. ಸರಿ, ಈ ಸಿಚುವೇಶನ್, ಈ ಬ್ಯುಸಿ ಶೆಡ್ಯೂಲ್ ಎಲ್ಲರೂ ಬಂದು ನಿಮಗೆ ತಲೆ ತಿಂತಾನೆ ಇದ್ದಾರೆ. ಯಾವ ಸಾಂಗ್ ನೀವು ಕಂಪೋಸ್ ಮಾಡಿರುವಂಥ ಯಾವುದಾದ್ರು ಒಂದು ಸಾಂಗ್ ಈ ಸಿಚುವೇಶನ್ ನೆನಪು ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವುದು? ಸರ್ ತಿರುಬೋಗಿ ಜೀವನ ನಮ್ಮದಲ್ಲ. ಓಕೆ ಸರ್, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮೆಲ್ಲರ ಪ್ರೀತಿಯ ಅಜನೀಶ್ ಅವರು ಆಡಿರುವಂಥ ಮಾತಿನಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.